ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಇಂಧನಕ್ಕೋಸ್ಕರ ಪರದಾಟ ಶುರುವಾಗಿದೆ. ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಖಾಲಿ ಖಾಲಿ ಖಾಲಿ. ಬಹುತೇಕ ಬಂಕ್ಗಳಲ್ಲಿ ಪೆಟ್ರೋಲ್ ಖಾಲಿಯಾಗಿ ಸವಾರರು ಒದ್ದಾಡ್ತಾ ಇದ್ದಾರೆ. ಬಂಕ್ಗಳಿಗೆ ಬಂದು ವಾಪಸ್ ಹೋಗ್ತಾ ಇದ್ದಾರೆ ವಾಹನ ಸವಾರರು. ಯಾದಗಿರಿ ಜಿಲ್ಲೆಯ 92 ಪೆಟ್ರೋಲ್ ಬಂಕ್ಗಳಲ್ಲಿ ಇಂಧನ ಖಾಲಿ. ವಾಹನ ಸವಾರರಿಗೆ ಪೆಟ್ರೋಲ್ ಇಲ್ಲ, ಓಡಾಡೋದಕ್ಕೆ ತೀವ್ರ ಒದ್ದಾಡ್ತಾ ಇದ್ದಾರೆ. ಒಂದ್ ಕಡೆ ಬಿಸಿಲು, ನಡ್ಕೊಂಡು ಹೋಗಕ್ಕಾಗಲ್ಲ. ಇನ್ನೊಂದ್ ಕಡೆ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಇಲ್ಲ, ವೆಹಿಕಲ್ಸ್ಗಳನ್ನ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು 92 ಬಂಕ್ಗಳಿದಾವೆ. 92 ಬಂಕ್ಗಳಲ್ಲೂ ಪೆಟ್ರೋಲ್ ಸಿಗ್ತಾ ಇಲ್ಲ. ನಮ್ಮ ಪ್ರತಿನಿಧಿ ಮಹೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡಿ. ಇರಾನ್ ಹಾಗೂ ಇಸ್ರೇಲ್ ಯುದ್ಧದಿಂದಾಗಿ ಏನಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಅದರ ಎಫೆಕ್ಟ್ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ತಟ್ತಾ ಇರ್ತಕ್ಕಂಥದ್ದು. ಈಗ ಸದ್ಯ ನಾವು ಯಾದಗಿರಿ ನಗರದ ಹೊರವಲಯದಲ್ಲಿರ್ತಕ್ಕಂಥ ಒಂದು ಪೆಟ್ರೋಲ್ ಬಂಕ್ ನಲ್ಲಿ ಇರ್ತಕ್ಕಂಥದ್ದು. ಸದ್ಯ ಈ ಒಂದು ವಿಕಾಸ್ ಪೆಟ್ರೋಲ್ ಬಂಕ್ ನಲ್ಲಿ ಏನಂದ್ರೆ ಈಗಾಗಲೇ ಪೆಟ್ರೋಲ್ ಮತ್ತೆ ಡೀಸೆಲ್ ಎಲ್ಲವೂ ಕೂಡ ಖಾಲಿಯಾಗಿದೆ. ಈಗಾಗಲೇ ಗ್ರಾಹಕರು ಕೂಡ ಏನಂದ್ರೆ ವಾಹನ ಸವಾರರು ಕ್ಯಾನ್ ಗಂಟಲೆ ಏನಂದ್ರೆ ಹಿಡಿದುಕೊಂಡು ಇಲ್ಲಿ ವಾಹನ ಸವಾರರು ಕೂಡ ಬಂದಿರತಕ್ಕಂಥದ್ದು. ಎಲ್ಲ ಒಂದು ಕಡೆ ಏನಂದ್ರೆ ಗ್ಯಾಸ್ ಟ್ರಬಲ್ ಆದ ಬಳಿಕ ಏನಂದ್ರೆ ಈಗಾಗಲೇ ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ ನ ಅಭಾವ ತಲೆದೋರಿತಕ್ಕಂಥದ್ದು. ಒಂದ್ ಕಡೆ ಜಿಲ್ಲಾಡಳಿತ ಹೇಳುತ್ತೆ ಯಾವುದೇ ಒಂದು ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗ್ಲಿ ಯಾವುದೇ ಇನ್ನಿತರ ಇಂಧನಗಳು ನಮ್ಮ ಹತ್ರ ಸ್ಟಾಕ್ ಎಲ್ಲವೂ ಕೂಡ ಇದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ವಾಹನ ಸವಾರರು ಕೂಡ ಸಾಕಷ್ಟು ಜನಸಂಖ್ಯೆಲ್ಲೂ ಕೂಡ ಏನಂದ್ರೆ ಬೈಕ್ ಗಳಾಗಿರ್ಬೋದು, ಕಾರ್ ಗಳಾಗಿರ್ಬೋದು ಎಲ್ಲವನ್ನು ಕೂಡ ಅವರು ತೆಗೆದುಕೊಂಡು ಬರ್ತಾ ಇದಾರೆ. ನಾನಾ ಕಡೆಗಳು ಹೋಗ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಅವ್ರಿಗೆ ಪೆಟ್ರೋಲ್ ಮತ್ತೆ ಡೀಸೆಲ್ ಯಾವುದೇ ಒಂದು ಸಿಗ್ತಾ ಇಲ್ಲ. ಹೀಗಾಗಿ ಏನಂದ್ರೆ ವಾಹನ ಸವಾರರು ಬಹಳ ಪರದಾಟವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಇಲ್ಲಿ ಜನರು ಕೂಡ ಇದಾರೆ, ಅವ್ರನ್ನು ಕೂಡ ಮಾತನಾಡಿಸ್ತೀನಿ. ಅಣ್ಣ, ಈಗ ಪೆಟ್ರೋಲ್ ಡೀಸೆಲ್ ಇಲ್ಲ, ಕ್ಯಾನ್ ತಗೊಂಬಂದಿರಿ, ಏನ್ ಸಮಸ್ಯೆ ಆಗ್ತಾ ಇದೆ? ಏನಿಲ್ರಿ, ನಮ್ಗ ಟ್ಯಾಕ್ಟ್ರಿಗ್ ಇಲ್ರಿ, ಅದಕ್ಕ ಸ್ಟಾಕ್ ಆದ ಏನ್ ಮಾಡಿದ ಗೊತ್ತಿಲ್ಲ ನಮ್ಗ. ಆದ್ರ ಎಲ್ಲಾ ಮುಚ್ಕೊಂಡ್ ಹೋಗ್ಬಿಟ್ರ ಪೆಟ್ರೋಲ್ ಬಂಕ್ ಅವು. ಏನು ಕೇಳಿದ್ರಿ? ಏನ್ ಯಾರಿಲ್ರಿ ಇಲ್ಲಿ ಹೇಳಕ್, ಯಾರಿಲ್ಲ. ಇಲ್ಲ ಅಂತ ಹೇಳಕತ್ತ? ಇಲ್ಲ ಅಂತ ಹೇಳಕತ್ತ. ಬಹಳ ಸಮಸ್ಯೆ ಆಗ್ತದೆ. ಸಮಸ್ಯೆ ಆಗತ್ತೆ. ಗಾಡಿಗಳೆಲ್ಲ ನಿಂತು ಬಿಡ್ತಾವ. ಹೌದೌದ್ರಿ. ಈಗ ಎಷ್ಟು ದಿನ ಆಯ್ತು? ಈಗ ಇಲ್ಲೊಬ್ಬರು ಮಹಿಳೆಯರು ಕೂಡ ಇದಾರೆ, ಅವ್ರನ್ನು ಕೂಡ ನಮ್ಮ ಮಾತಾಡ್ತೀನಿ. ಅಮ್ಮ, ಈಗ ಪೆಟ್ರೋಲ್ ಡೀಸೆಲ್ ಎಲ್ಲ ಅದಿದಾಗಿದೆ, ಹೆಂಗ್ ಸಮಸ್ಯೆ ಆಗ್ತಾ ಇದೆ? ನಮಸ್ಕಾರ ರೀ. ನಮಗ ಪೆಟ್ರೋಲ್ ಡೀಸೆಲ್ ಎಲ್ಲ ಬಂದಾಗಿದೆ. ಈಗ ನಾವು ಕೋರ್ಟ್ಗೆ ಹೋಗ್ಬೇಕು, ಕೋರ್ಟ್ಗೆ ಹೋಗಲು ಪೆಟ್ರೋಲ್ ಖಾಲಿ ಆಗಿದೆ. ಕೋರ್ಟ್ನವರಿಗೆ ನಾವು ಜಡ್ಜ್ಗಳಿಗೆ ಏನ್ ಹೇಳ್ಬೇಕು, ನಮ್ಗೆ ಬಡದಾಡಲು ಎಲ್ಲ ಅವಕಾಶ ಇದೆ. ಈಗ ಯಾದಗಿರಿ ಜಿಲ್ಲೆಯಲ್ಲಿ ಸ್ಟಾಕ್ ಪೆಟ್ರೋಲ್ ಇದ್ರು ಹಾಕವಲ್ರು ಜನಸಂಖ್ಯೆಗೆ. ಆದ್ರ ರೇಟ್ ಹೆಚ್ಚಿಗೆ ಆದ್ರೂ ರೇಟ್ ರೊಕ್ಕ ಜಾಸ್ತಿ ತಗಲಿ. ಈಗ ನಾವು ಕೋರ್ಟ್ಗೆ ಹೋಗಲಿ, ಕಚೇರಿಗೆ ಹೋಗಲಿ, ಎಲ್ಲೇನೋ ಒಂದು ಬಾಡಿತನ ಅದು ಮಾಡಲಿ, ಎಲ್ಲಿ ಬಹಳ ತೊಂದರೆ ಆಗಿದೆ. ಈಗ ಕೋರ್ಟ್ ಕಚೇರಿ ಕೇಳೋದಿಲ್ಲ, ಸಿದ್ದರಾಮಯ್ಯ ಅವರು ಕೇಳೋದಿಲ್ಲ. ಇಂತ ಬಂಕುಗಳು ಇದ್ರು ನಮ್ಗೆ ಇಲ್ಲ ಅರ್ಧಂಗ ಆಗ್ಯದ. ನಾವು ಬಹಳ ಸಮಸ್ಯೆ ಪಡೋಕತ್ತೀವ್ರಿ. ನೀವು ದಯವಿಟ್ಟು ನಮ್ಗೆ ಬರೋ ಮಾಡಿ ಕೊಡಬೇಕು ಅಂತ ನಮ್ಗೆ ಕೇಳ್ತೇವೆ. ನೋಡಿದ್ರಲ್ಲ, ಇದು ಏನಂದ್ರೆ ಇಲ್ಲಿನ ಮಹಿಳೆ ಏನಂದ್ರೆ ಅವರು ಕೋರ್ಟ್ಗೆ ಮತ್ತು ಬೇರೆ ಬೇರೆ ಭಾಗಗಳಿಗೆ ಹೋಗ್ಬೇಕು. ಆದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ಇಲ್ಲದ್ರಿಂದಾಗಿ ಏನಂದ್ರೆ ಅವ್ರಿಗೆ ಸಾಕಷ್ಟು ತೊಂದರೆಗಳು ಕೂಡ ಆಗ್ತಾ ಇದೆ. ಈಗ ಈ ಹಿಂದಲೂ ಕೂಡ ಏನಂದ್ರೆ ಸರ್ಕಾರ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳುತ್ತೆ, ಆದ್ರೆ ನಮ್ಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಕೂಡಲೇ ಏನಂದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಏನಂದ್ರೆ ಅವರು ತ್ವರಿತಗತಿಯಲ್ಲಿ ಇಲ್ಲಿ ಏನ್ ಬೇಕಾಗಿದೆ ಅದೆಲ್ಲ ಅಗತ್ಯತೆಗೆ ತಕ್ಕಂತೆ ಏನಂದ್ರೆ ಪೂರೈಕೆ ಮಾಡ್ಬೇಕಂತ ಕೂಡ ಅವ್ರು ಹೇಳಿರ್ತಕ್ಕಂಥದ್ದು.